ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮಕ್ಕಳೇ, ತಂದೆ ಕುಮಾರ ಪರಿಶುದ್ಧಾತ್ಮ ದೈವಿಕ ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. 2026ನೇ ವರ್ಷದಲ್ಲಿ ಎಲ್ಲರೂ ಕೂಡ ಬಂದಿದ್ದೇವೆ. ರಾತ್ರಿ ಕೆಲವರು ಬಂದಿಲ್ಲ, ಇವಾಗ ಕೆಲವರು ಬಂದಿದ್ದೀರಾ, ಎಲ್ಲರೂ ಬಂದಿದ್ದೀರಾ, ಇನ್ನೂ ಎಲ್ಲರೂ ಬಂದಿಲ್ಲ, ಬರ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ 2026ನೇ ವರ್ಷದ ಹೊಸ ವರ್ಷದ ಶುಭಾಶಯಗಳು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ವಿಶೇಷವಾಗಿ ನಮ್ಮ ಸಂಜೀವಾನಂದ ಫೇತ್ ಗಾಸ್ಪೆಲ್ AGM ಚರ್ಚಲ್ಲಿ ಈ ದಿನ ಹೊಸ ವರ್ಷದಂತೆ ಹೊಸದಾಗಿ ಮಕ್ಕಳು ಓದ್ತಾ ಇದ್ದಾರೆ. ಏಸಪ್ಪನಲ್ಲಿ ದೀಕ್ಷಾಸ್ನಾನ ಕಾರ್ಯಕ್ರಮ ಎಷ್ಟೋ ಸಂತೋಷದ ವಿಷಯ, ಸಂಭ್ರಮ ಪಡುವ ವಿಷಯ. ಪರಲೋಕ ರಾಜ್ಯದಲ್ಲಿ ಹಬ್ಬವನ್ನು ಆಚರಿಸಿಕೊಳ್ತಾರೆ. ಒಬ್ಬ ಪಾಪಿ ರಕ್ಷಣೆ ಹೊಂದಿದರೆ ಪರಲೋಕ ರಾಜ್ಯದಲ್ಲಿ ಸಂಭ್ರಮ ಅಂತೆ. ಹಾಗೆ ನಮ್ಮಲ್ಲಿ ಈ ದಿನ 3 ಜನ ಬಂದಿದ್ದು ಮುಗಿಯೋಷ್ಟರಲ್ಲಿ ಯಾರ್ಯಾರು ಬರ್ತಾರೆ ದೇವರ ಚಿತ್ತ. ಅಪ್ಪಾಜಿ ಬರೋಷ್ಟರಲ್ಲಿ ಇನ್ನೂ ಯಾರಾದರೂ ತಯಾರಾದರೆ ದೀಕ್ಷಾ ಸ್ನಾನ ಕಾರ್ಯಕ್ರಮವನ್ನು ಘನವಾಗಿ ನೆರವೇರಿಸಿಕೊಳ್ಳೋಣ. ಮತ್ತು ದೀಕ್ಷಾ ಸ್ನಾನ ಅಂದರೆ ಏನು, ಯಾಕೆ ನಾವು ತೆಗೆದುಕೊಳ್ಬೇಕು ಅಂದರೆ, ನೀರಿನಲ್ಲಿ ಮುಳುಗಿ ಎಬ್ಬಿಸೋದು ಅಂತ ಎಲ್ಲರಿಗೂ ಗೊತ್ತು ಅಲ್ಲಪ್ಪ. ಬದುಕಾಗಲ್ಲ ಮಗಳ ಹೆಸರಮ್ಮ ಕವಿತಾ. ಯಜಮಾನ ಹೆಸರು ಸುಂಕಪ್ಪ. ಅವರು ತಗೊಳ್ತಾರಲ್ಲ ಇವಾಗ, ಅದೇ ಮತ್ತೆ ಕೇಳಿದ ಅವ್ರ ಹೆಸರು ಏನು ಅಂತ. ಇವರು ಮಲ್ಲಿಕಾರ್ಜುನ್, ಕವಿತಾ ಓಕೆ, ಮತ್ತೆ ಯಜಮಾನ ಮನುಷ್ಯ ಒಬ್ಬರು ತಯಾರಾಗಿದ್ದಾರೆ ಸುಂಕಪ್ಪನವರು. ನೋಡಿ, ನೀವು 3 ಜನ ಸಂಪೂರ್ಣವಾಗಿ ಯೇಸು ಸ್ವಾಮಿ ಸತ್ಯವುಳ್ಳ ಜೀವವುಳ್ಳ ದೇವರು ಅಂತ ನಂಬಿದಿರಲ್ವಪ್ಪ? ನಂಬಿದಿರಲ್ಲ? ಮಲ್ಲಿಕಾರ್ಜುನ, ಕವಿತಾ ಹೇಳಿದ್ದೆ. ನಾನು ಮಾತಾಡೋದನ್ನ ನೀವು ಕೇಳಬೇಕು ಅಲ್ವಾ? ಯೇಸು ಸ್ವಾಮಿ ಸತ್ಯವುಳ್ಳ ಜೀವವುಳ್ಳ ದೇವರು ಅಂತ ನಂಬಿದಿರಲ್ಲ? ಅರ್ಥ ಮಾಡ್ಕೊಂಡಿದಿರಲ್ಲಮ್ಮ? ಯೇಸು ಸ್ವಾಮಿ ಮೇಲೆ ನಂಬಿಕೆ ಇದೆಯಲ್ಲ ಸಂಪೂರ್ಣವಾಗಿ ನಿಮಗೆ? ಯಾರು ಅವರಿಗೂ ಮಾತು ಕೇಳಿ ಅಲ್ಲ, ಸತ್ಯವೇದ ಬೈಬಲಿನ ವಾಕ್ಯಗಳನ್ನು ಕೇಳಿಕೊಂಡು ನೀವು ಯೇಸಪ್ಪನ ಮಕ್ಕಳಾಗಬೇಕು. ಆಗಿದ್ದೀರಾ? ಈಗ ಸಂಪೂರ್ಣವಾಗಿ ಪರಿಪೂರ್ಣರಾಗಬೇಕು ಅಂದರೆ ದೀಕ್ಷಾ ಸ್ನಾನ ಹೊಂದಬೇಕು. ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ಹೇಳ್ತದೆ, ನಂಬಿ ದೀಕ್ಷಾ ಸ್ನಾನ ಹೊಂದಿದವನು ನಿತ್ಯ ಜೀವ ಪರಲೋಕವನ್ನು ಹೊಂದಿಕೊಳ್ಳುತ್ತಾನೆ ಅಂತ. ಹಲ್ಲೆಲೂಯಾ. ಯೋಹಾನ 3:16 ವಾಕ್ಯ ಓದಿ ಬೇಗ ಯಾರಾದರೂ. ಯೋಹಾನ ಸುವಾರ್ತೆ 3:16 ವಾಕ್ಯ. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾರಿಗಾಗಿ? ನನಗಾಗಿ, ನಿನಗಾಗಿ, ನಮಗಾಗಿ, ನಿಮಗಾಗಿ ಕೊಟ್ಟನು. ಆಮೇಲೆ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವ ಹೊಂದಿಕೊಳ್ಳಬೇಕು ಎಂದು ಆತನನ್ನು ಕೊಟ್ಟನು. ಆತನು ಅಂದರೆ ಯಾರಲ್ಲಿ? ಮೊದಲನೇದು ತಂದೆಯಾದ ದೇವರು. ಆತನನ್ನು ಕೊಟ್ಟನು ಅಂದರೆ ಯೇಸು ಸ್ವಾಮಿಯನ್ನ ನಮಗೆ ಕೊಟ್ಟನು. ಹಲ್ಲೆಲೂಯಾ. ಪರಲೋಕದಲ್ಲಿ, ಮೇಲನ ಲೋಕದಲ್ಲಿ ಇರುವಂತಹ ತಂದೆಯಾದ ದೇವರು ಈ ಲೋಕದಲ್ಲಿರುವ ಜನರನ್ನು ನೋಡ್ತಾ ಇದ್ದಾನೆ. ನಮ್ಮ ಪ್ರಾರ್ಥನೆ, ಮಾತುಗಳು, ಮೊರೆಗಳು ಕೇಳ್ತಾ ಇದ್ದಾನೆ. ಅದು ನಮ್ಮ ನಂಬಿಕೆ. ಅರ್ಥ ಆಯ್ತಪ್ಪ? ನಂಬಿಕೆ ಅಂದ್ರೆ ನಮಗೆ ಯಾವ ಕಣ್ಣಿಗೆ ಕಾಣೋದಿಲ್ಲವೋ ಅದು ಇದೆ ಅಂತ ಅಂದುಕೊಳ್ಳುವುದು ನಂಬಿಕೆ. ಹಾಗೆ ಪರಲೋಕ ರಾಜ್ಯ ಮೇಲಿದೆ. ಈಗ ನಮ್ಮ ಕಣ್ಣಿಗೆ ಕಾಣುವುದು 1ನೇ ಆಕಾಶ, ಅದರ ಮೇಲಿರೋದು 2ನೇ ಆಕಾಶ, ಅದರ ಮೇಲಿರೋದು 3ನೇ ಆಕಾಶ, ಅದು ಮೇಲನ ಲೋಕ. ಆ ಲೋಕದಲ್ಲಿ, ಪರಲೋಕದಲ್ಲಿ ಸಿಂಹಾಸನದ ಮೇಲೆ ತಂದೆಯಾದ ದೇವರು ಕುಳಿತಿದ್ದಾನೆ. ಸೃಷ್ಟಿಕರ್ತನಾದ ದೇವರು ನನ್ನನ್ನು, ನಿನ್ನನ್ನು, ಸಮಸ್ತವನ್ನು, ಭೂಮಿ, ಆಕಾಶ, ಸಮುದ್ರಗಳು, ನದಿಗಳು, ನೀರು, ಪ್ರಾಣಿ, ಪಶು, ಪಕ್ಷಿ ಎಲ್ಲವನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನು ತಂದೆಯಾದ ದೇವರು ಅಲ್ಲಿದ್ದಾನೆ. ಆತನ ಇಷ್ಟ ಏನು ಅಂದ್ರೆ, ಆತನ ಚಿತ್ತ ಏನು ಅಂದ್ರೆ, ನನ್ನನ್ನು ನಂಬುವ ಒಬ್ಬರು ಕೂಡ ನಾಶವಾಗಬಾರದು. ಭೂಮಿ ಮೇಲಿರುವ ಪ್ರತಿ ಮನುಷ್ಯನು ನನ್ನನ್ನು ನಂಬಿಕೊಂಡು ದೀಕ್ಷಾ ಸ್ನಾನ ಹೊಂದಿಕೊಂಡರೆ ಆಗ ಅವನಿಗೆ ನಿತ್ಯ ಜೀವ, ಪರಲೋಕ ರಾಜ್ಯವು ಸಿಗುತ್ತದೆ. ನಾವು ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯವಾಗ್ತದೆ. ಈಗ ನೀವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂದ್ರೆ
ಬಸ್ಸಲ್ಲಾಗಲಿ, ರೈಲಲ್ಲಾಗಲಿ, ವಿಮಾನದಲ್ಲಾಗಲಿ ಹೋಗಬೇಕಂದ್ರೆ ಟಿಕೆಟ್ ಬೇಕು. ಅದಲ್ಲಪ್ಪ, ಟಿಕೆಟ್ ಇಂದ ಪ್ರಯಾಣ ಮಾಡಿದ್ರೆ ಹಿಡಿದಾಕ್ಬಿಡ್ತಾರೆ. ಹಾಗೆ ನಾವು ಈ ಭೂಲೋಕ ಅನ್ನುವ ಒಂದು ಪ್ರದೇಶದಿಂದ ಪರಲೋಕ ಅನ್ನುವ ಮೇಲನ ಲೋಕಕ್ಕೆ ಹೋಗಬೇಕಾದ್ರೆ ನಮಗೆ ಟಿಕೆಟ್ ಇದ್ದ ಹಾಗೆ ದೀಕ್ಷಾ ಸ್ನಾನ ಹೊಂದಿಕೊಳ್ಳುವುದು, ರಕ್ಷಣೆ ಹೊಂದುವುದು. ಅರ್ಥ ಆಯ್ತಾ ಮಕ್ಕಳೇ? ರಕ್ಷಣೆ ಹೊಂದಿದವರು ಮಾತ್ರ, ದೀಕ್ಷಾ ಸ್ನಾನ ಹೊಂದಿದವರು ಮಾತ್ರ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವುದಕ್ಕೆ ಸಾಧ್ಯ. ಅದಕ್ಕಾಗಿ ಹೇಳಿದ್ದು ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿಸಿ ಯೇಸು ಸ್ವಾಮಿಯನ್ನ ನನಗಾಗಿ ನಿಮಗಾಗಿ ಕೊಟ್ಟಿದ್ದಾನೆ. ಆತನನ್ನು ನಂಬುವ ಒಬ್ಬನು ಕೂಡ ನಾಶವಾದರೆ ನರಕಕ್ಕೆ ಹೋಗ್ತದೆ. ಆದರೆ ತಂದೆಯಾದ ದೇವರ ಇಷ್ಟ ಏನು? ನನ್ನನ್ನು ನಂಬುವ ಯಾವನು ನಾಶ ಆಗಬಾರದು, ಯಾವೊಬ್ಬರು ಅಂತ ಹೇಳ್ತದೆ ವಾಕ್ಯ ಅಲ್ವಾ? ಯಾವೊಬ್ಬರು ಕೂಡ ನಾಶವಾಗದಂತೆ ಎಲ್ಲರೂ ಕೂಡ ನಿತ್ಯ ಜೀವ ಹೊಂದಿಕೊಳ್ಳುವವರಾಗಬೇಕು. ನಿತ್ಯ ಜೀವ ಅಂದರೆ ಯಾವಾಗಲೂ ಜೀವಿಸಿರುವುದು ಸತ್ಯವಾದದ್ದು. ಅರ್ಥ ಆಯ್ತು ಮಕ್ಕಳೇ? ನಿತ್ಯ ಜೀವ ಹೊಂದಿಕೊಳ್ಳೋದು ಅಂದ್ರೆ ಸತ್ಯವಾಗಿ ನಾವು ಏನನ್ನು ಹೊಂದಿಕೊಳ್ತೇವೋ ಅದು ಏನು ಅಂದ್ರೆ ಭೂಲೋಕದಲ್ಲಿರುವವರೆಗೆ ನಮ್ಮ ಜೊತೆ, ನಮ್ಮ ಸಂಗಡ, ನಮ್ಮ ಜೊತೆಗಾರನಾಗಿ, ರಕ್ಷಕನಾಗಿ ಯಾವಾಗಲೂ ಕಾಯ್ದು ಕಾಪಾಡಿ ನಡೆಸುವಂತ ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಇರುತ್ತದೆ. ಅಕಸ್ಮಾತ್ ನಾವು ಪ್ರಾಣ ಕಳೆದುಕೊಂಡಾಗ ನಮ್ಮ ದೇಹವು ಮಣ್ಣಿಗೆ ಹೋಗ್ತದೆ, ಮಣ್ಣಲ್ಲಿ ಸಮಾಧಿ ಮಾಡ್ತಾರೆ. ಆದರೆ ನಮ್ಮ ಆತ್ಮವು ಪರಲೋಕಕ್ಕೆ ತಂದೆಯಾದ ದೇವರ ಹತ್ತಿರ ಹೋಗ್ತದೆ. ಹೋಗಬೇಕು ಅಂದರೆ ನೀನು ನಿತ್ಯ ಜೀವ ಹೊಂದಬೇಕು, ದೀಕ್ಷಾ ಸ್ನಾನ ಪಡೆದುಕೊಳ್ಳಬೇಕು. ಅರ್ಥ ಆಯ್ತಪ್ಪ? ದೀಕ್ಷಾ ಸ್ನಾನ ಯಾಕೆ ತಗೊಂಡಿರಿ ನೀವು ಅಂತ ನಿಮ್ಮನ್ನು ಯಾರಾದರೂ ಕೇಳಿದಾಗ ನಿತ್ಯ ಜೀವಕ್ಕಾಗಿ ಅಂತ ಹೇಳ್ಬೇಕು, ಪರಲೋಕಕ್ಕೆ ಹೋಗುವುದಕ್ಕಾಗಿ ಅಂತ. ನೀವು ಯಾವಾಗ ಯೇಸುವನ್ನು ನಂಬಿ ದೀಕ್ಷಾ ಸ್ನಾನ ಹೊಂದಿಕೊಳ್ತಿರೋ, ನೀವು ಯಾವಾಗ ನಿಮ್ಮ ಜೀವನದಲ್ಲಿ ಮೊದಲನೇ ಸ್ಥಾನ ಯೇಸಪ್ಪನಿಗೆ ಕೊಡ್ತಿರೋ, ಆಗ ದೇವರು ಎಲ್ಲ ನಿಮ್ಮ ಕೊರತೆಗಳನ್ನು ನೀಗಿಸಿ ಸಂತೋಷ, ಸಮಾಧಾನ, ಆಯುಷ್ಯ, ಆರೋಗ್ಯ, ಬಲವನ್ನು ಕೊಟ್ಟು ನಡೆಸುವುದಾಗಿದ್ದಾರೆ. ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸ್ತಾ ನೀವು ಯೇಸಪ್ಪನ ಹತ್ರ ಬಂದರೆ ಆತನು ನಿಮ್ಮ ಹತ್ತಿರ ಬರ್ತಾನೆ. ಆತ ನಿಮ್ಮ ಹತ್ತಿರ ಬಂದಾಗ, ನಿಮ್ಮ ಜೊತೆ ಇದ್ದಾಗ ನಿಮಗೆ ಯಾವ ಕೇಳು ಕೂಡ ಸಂಭವಿಸುವುದಕ್ಕೆ ಸಾಧ್ಯವಿಲ್ಲ. ಕಷ್ಟ ನಷ್ಟಗಳು ಬಂದರೂ ಕೂಡ ಅವುಗಳನ್ನ ತಾಳಿಕೊಂಡಿರುವಂತ ಸಹನ ಶಕ್ತಿಯನ್ನ ಯೇಸಪ್ಪ ನಮಗೆ ಕೊಡುತ್ತಾನೆ. ಅದು ಬಹಳ ಮುಖ್ಯವಾದದ್ದು ಮಕ್ಕಳೇ. ಏನೇ ಆದರೂ ಕೂಡ ತಾಳಿಕೊಂಡು ಬಾಳುವಂತ ಶಕ್ತಿ, ಬಲ, ಸಮಾಧಾನ, ನೆಮ್ಮದಿಯ ಜೀವಿತವನ್ನ ಯೇಸಪ್ಪ ನಮಗೆ ಕೊಡ್ತಾನೆ ಅನ್ನೋ ನಂಬಿಕೆಯಲ್ಲಿ ನಾವು ದೀಕ್ಷಾ ಸ್ನಾನ ಹೊಂದಿಕೊಂಡು ಪರಿಪೂರ್ಣವಾಗಿ ಯೇಸಪ್ಪನ ಮಕ್ಕಳಾಗಬೇಕು. ಯೇಸುಸ್ವಾಮಿನ ನಂಬಿಕೊಂಡು ನೀವು ಚರ್ಚಿಗೆ ಬರ್ತಾ ಇದ್ದೀರಿ ಅಂದ್ರೆ ಅದು 50% ಇರ್ಬೋದು, 70% ಇರ್ಬೋದು, 80% ಇರ್ಬೋದು, 90% ಇರ್ಬೋದು. ನಿಮ್ಮ ಪ್ರಾರ್ಥನೆ ಜೀವಿತ, ನಿಮ್ಮ ನಂಬಿಕೆ ಜೀವಿತ 100% ಆಗಬೇಕು ಅಂದರೆ ನೀವು ದೀಕ್ಷಾ ಸ್ನಾನ ಹೊಂದಿದಾಗಲೇ 100% ನೀವು ಯೇಸಪ್ಪನ ಮಗ, ಯೇಸಪ್ಪನ ಮಗಳು ಆಗ್ತೀರ ಮಕ್ಕಳ. ಅರ್ಥ ಆಯ್ತಾ? ದೀಕ್ಷಾ ಸ್ನಾನ ಹೊಂದಿಕೊಳ್ಳುವ ಉದ್ದೇಶ ನಿತ್ಯ ಜೀವ ಪಡೆದುಕೊಳ್ಳುವುದಕ್ಕಾಗಿ. ನಿತ್ಯ ಜೀವ ಪಡೆದುಕೊಳ್ಬೇಕಂತಲೇ ತಂದೆಯಾದ ದೇವರು ಹೇಳಿ ಯೇಸುಸ್ವಾಮಿನ ಇಲ್ಲಿಗೆ ಪರಲೋಕದಿಂದ ಭೂಲೋಕಕ್ಕೆ ನಮಗಾಗಿ ನರಮಾನವನಾಗಿ ಹುಟ್ಟು ಬರುವಂತೆ ಮಾಡಿದನು ತಂದೆಯಾದ ದೇವರು. ಯೋಹಾನ 3:16 ವಾಕ್ಯ ಹೇಳುವ ಪ್ರಕಾರ. ಇನ್ನೂ ಅನೇಕ ವಾಕ್ಯಗಳಿವೆ, ಆದರೆ ಸಮಯ ಇಲ್ಲ. ಇನ್ನು ಮುಂದಿನ ನಮ್ಮ ಕಾರ್ಯಕ್ರಮಗಳು ಬಹಳ ಇದೆ. ಇದು ಮಾತ್ರ ನೆನಪಿಟ್ಟುಕೊಳ್ಳಿ, ನಾವು ದೀಕ್ಷಾ ಸ್ನಾನ ಹೊಂದಿಕೊಳ್ಳುವುದು ನಿತ್ಯ ಜೀವಕ್ಕಾಗಿ, ಯೇಸಪ್ಪನ ಮಗನು ಮಗಳು ಆಗಿ ಇರುವುದಕ್ಕಾಗಿ ಅನ್ನೋದನ್ನ ನೆನಪಿಟ್ಕೋಬೇಕು. ಅರ್ಥ ಆಯ್ತಮ್ಮ? ಅರ್ಥ ಆಯ್ತ ಮಗ? ಹಲ್ಲೆಲೂಯಾ. ಅದಕ್ಕಾಗಿ ನಾವು ಅಪ್ಪಾಜಿಯವರು ಬರ್ತಾರೆ, ಬಂದ ಕೂಡ ನಾವು ಮುಂದೆ ದೀಕ್ಷಾ ಸ್ನಾನ ಕಾರ್ಯಕ್ರಮಕ್ಕೆ ಹೋಗೋಣ. ಅಲ್ಲಿಯವರೆಗೆ ಈ ಹೊಸ ವರ್ಷದ ಹಬ್ಬದ ಆಚರಣೆಯನ್ನ ನಾವು ಮುಂದುವರಿಸಿಕೊಂಡು ಹೋಗೋಣ. ದೇವರು ನಮ್ಮನ್ನು, ನಿಮ್ಮನ್ನು ಈ ವಾಕ್ಯವನ್ನು ಆಶೀರ್ವದಿಸಲಿ. ದೀಕ್ಷಾ ಸ್ನಾನಕ್ಕಾಗಿ ತಯಾರಾದ ಮಕ್ಕಳನ್ನ, ಆ ಕುಟುಂಬಗಳನ್ನ ದೇವರು ಅತ್ಯಧಿಕವಾಗಿ ಆಶೀರ್ವದಿಸಲಿ. ಆ ಕುಟುಂಬದಲ್ಲಿ ಸದಾಕಾಲ ಸಂತೋಷ, ಸಮಾಧಾನ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಬಲ ಎಲ್ಲವನ್ನು ಕೊಟ್ಟು ನಡೆಸಲಿ. ಮತ್ತು ಆ ಮಕ್ಕಳು ಆರ್ಥಿಕವಾಗಿಯೂ ಬಲಗೊಳ್ಳುವಂತಾಗಲಿ. ಆ ಕುಟುಂಬದಲ್ಲಿ ಯಜಮಾನನು ಹಾಗೆ ಯೇಸಪ್ಪನೇ ಇರಬೇಕು ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸಿಕೊಳ್ಳೋಣ. ದೇವರು ಆಶೀರ್ವದಿಸಲಿ.